ಓಂ ಅನವಸ್ಥಿತೇ ಅಸಂಭವಾಚ್ಚ ನೇತರಃ ಓಂ. ಈ 1ನೇ ಅಧ್ಯಾಯದ 2ನೇ ಪಾದದ 17ನೇ ಸೂತ್ರ ನಾವೀಗ ನೋಡಿದ್ದೀವಿ. ಅದರ ತತ್ವಪ್ರಕಾಶಿಕ ಸಮಾಪ್ತ ಆಗಿದೆ. ಸತ್ತರ್ಕ ದೀಪಾವಳಿ ಮತ್ತು ತತ್ವ ಪ್ರದೀಪದಲ್ಲಿ ಹಾಗೆ ಭಾಷ್ಯ ದೀಪಿಕಾದಲ್ಲಿ ಏನಿದೆ ಅಂತ ಇನ್ನು ಮುಂದೆ ಅವಲೋಕಿಸಬೇಕು. ಸತ್ತರ್ಕ ದೀಪಾವಳಿಯಲ್ಲಿ ಅಲ್ಲಿರೋದು ಎಲ್ಲವನ್ನೂ ನಾವೇನು ನೋಡಬೇಕಾದ ಅಗತ್ಯ ಇಲ್ಲ. ಅಲ್ಲಿ ಈ ಜಯತೀರ್ಥರ ಟೀಕಾದಲ್ಲಿ ಒಬ್ಬ ರಾಜನ ಉದಾಹರಣೆ ಇದೆಯಲ್ಲ, ಅದನ್ನೇ ತಗೊಂಡಿದ್ದಾರೆ. ಅದು ಮೂಲತಃ ಪದ್ಮನಾಭ ತೀರ್ಥರು ಹೇಳಿದ್ದು, ಜಯತೀರ್ಥರ ಆಮೇಲೆ ಅದನ್ನು ತಗೊಂಡಿದ್ದಾರೆ. ಯಥಾ ಸತಿ ರಾಜ್ಞೆ ಮಂಡಲೇಶೆ ಅಂತ ಜಯತೀರ್ಥರ ಟೀಕಾದಲ್ಲಿದೆ. ಇಡೀ ಸಾಮ್ರಾಜ್ಯಕ್ಕೆ ಅಧಿಪತಿಯಾದ ರಾಜ ಇದ್ದರೆ ಆಗ ಪ್ರಜೆಗಳಿಗೆ ಅವರ ಶಕ್ತಿಯಿಂದ, ಆ ರಾಜನ ಶಕ್ತಿಯಿಂದ, ಅವರ ಶಕ್ತಿ ಅಲ್ಲ ಅವನ ಶಕ್ತಿಯಿಂದ ನಿಯಮ ನಿಯಾಮಕ ಭಾವ, ಪ್ರಜೆಗಳಲ್ಲಿ ಒಬ್ಬ ನಿಯಮ ಒಬ್ಬ ನಿಯಾಮಕ ಅನ್ನುವ ವ್ಯವಸ್ಥೆ ಹೊಂದುತ್ತದೆ ಅಂತ ಅಲ್ಲಿ ಬಂದಿತ್ತು. ಅದೇ ಥರ ಅವರು ಅದನ್ನು ಹೇಳಿದ್ದಾರೆ. ಯಥಾ ಜನಪದ ನಿಯೋಜಿತಸ್ಯ ತತ್ತತ್ ಪ್ರಜಾನಾಂ ನಿಯಮ ನಿಯಾಮಕ ಭಾವ ಕ್ಷಿತಿಪತ್ಯಧೀನ. ವಾಕ್ಯಗಳನ್ನು ನೋಡಿದರೆ ಆಯ್ತಷ್ಟೆ. ಕ್ಷಿತಿಪತಿ ಅಂದರೆ ರಾಜ. ಈ ರಾಜನ ಅಧೀನವಾದದ್ದು ಆ ನಿಯಮ ನಿಯಾಮಕ ಭಾವ. ಈ ಪ್ರಜೆಗಳಲ್ಲೇ ಕೆಲವರು ನಿಯಮ್ಯರು, ಕೆಲವರು ನಿಯಾಮಕರಾಗಿದ್ದಾರೆ. ಅದು ಆ ನಿಯಮ್ಯ ಮತ್ತು ನಿಯಾಮಕ ಸಂಬಂಧ ಅನ್ನೋದು ಆ ರಾಜನ ಅಧೀನ, ಅವನು ಅದನ್ನು ಸೂಪರ್ವೈಸ್ ಮಾಡ್ತಾನೆ ಅಂತ ಅರ್ಥ. ಜಯತೀರ್ಥರ ಟೀಕಾದಲ್ಲಿ ಕೇವಲ ಪ್ರಜಾನಾಮ ಅಂತ ಅಷ್ಟೇ ಶಬ್ದ ಇದೆ, ಪ್ರಜೆಗಳಿಗೆ ನಿಯಮ ನಿಯಾಮಕ ಭಾವ ಅಂತ. ಇಲ್ಲಿ ಅದು ಸ್ಪಷ್ಟವಾಗಿದೆ. ಪ್ರಜೆಗಳಲ್ಲೇ ಅಂದರೆ ಆ ಅಧಿಕಾರಿಗಳಲ್ಲಿ ಅಂತ ಅರ್ಥ ಅಂತ ನಾನು ಅಲ್ಲಿ ಅರ್ಥ ಹೇಳಿದ್ದೆ ಜಯತೀರ್ಥರ ಟೀಕಾದಲ್ಲಿ. ಇಲ್ಲಿ ಅದಕ್ಕೊಂದು ಪ್ರತ್ಯೇಕ ಶಬ್ದವೇ ಇದೆ. ಜನಪದ ನಿಯೋಜಿತಸ್ಯ ತತ್ ಪ್ರಜಾನಾಂಚ ನಿಯಮ ನಿಯಾಮಕ ಭಾವ ಅಂತ. ಪ್ರಜೆಗಳು ಅಂದರೆ ಸಾಮಾನ್ಯ ಜನರು, ರಾಷ್ಟ್ರದ ಪ್ರಜೆಗಳು. ಅಲ್ಲಿ ಪ್ರಜೆಗಳು ಅಂದರೆ ಸಿಟಿಸನ್ಸ್. ಅಲ್ಲಿ ಜನಪದ ನಿಯೋಜಿತಸ್ಯ, ಜನಪದ ಅಂದರೆ ಒಂದು ಭಾಗ, ಒಂದು ತಾಲೂಕು, ಒಂದು ಜಿಲ್ಲೆ, ಹೀಗೆಲ್ಲ. ಈಗ ಅದನ್ನು ಉತ್ತರ ಭಾರತದಲ್ಲೆಲ್ಲ ಜನಪದ ಅಂದರೆ ಜಿಲ್ಲಾ ಅಂತ ಹೇಳಿ ಯೂಸ್ ಮಾಡ್ತಾರೆ. ಅದೇನೇ ಇಲ್ಲ ಅಂತ ಒಂದು ಭಾಗ. ಆ ಜನಪದದಲ್ಲಿ ನಿಯೋಜಿತನಾದ ಒಬ್ಬ ಅಧಿಕಾರಿ ಅನ್ನೋದನ್ನು ನಾವಲ್ಲಿ ವಿಶೇಷ ಬಂದಿಲ್ಲ, ನಾವು ಅದನ್ನು ತಿಳ್ಕೊಳ್ಬೇಕು. ನಿಯೋಜಿತ ಅಂತ ವಿಶೇಷಣ ಮಾತ್ರ ಬಂದಿದೆ. ಅಂತೂ ಜನಪದದಲ್ಲಿ ಜಿಲ್ಲೆ ಮೊದಲಾದ ವಿಭಾಗಗಳಲ್ಲಿ ನಿಯೋಜಿತನಾದ ಒಬ್ಬ ಅಧಿಕಾರಿಗೂ ಮತ್ತು ಪ್ರಜೆಗಳಿಗೂ ಇಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಪದ್ಮನಾಭ ತೀರ್ಥರು. ಅವರಿಗೆ ನಿಯಾಮಕ ನಿಯಮ ಭಾವ ಇದೆ. ಅದಲ್ಲಿ ಪದ್ಮನಾಭ ತೀರ್ಥರ ಟೀಕಾದಲ್ಲಿ ನಿಯಮ ನಿಯಾಮಕ ಭಾವ ಅಂತಿದೆ. ಅದನ್ನ ರೆಸ್ಪೆಕ್ಟಿವ್ಲಿ ಇಟ್ಕೋಬೇಡಿ, ಕ್ರಮವಾಗಿ ಇಟ್ಕೋಬೇಡಿ. ಯಾಕಂದ್ರೆ ಜನಪದ ನಿಯೋಜಿತನಾದ ಅಧಿಕಾರಿ ಏನಿರ್ತಾನೆ ಅವನು ನಿಯಾಮಕ, ಪ್ರಜೆಗಳು ನಿಯಮ್ಯರು. ಆದ್ರಿಂದ ನಿಯಾಮಕ ನಿಯಮ ಭಾವ ಅಂತ ಅದರ ಅರ್ಥ. ಅದನ್ನ ಆ ಕಡೆ ಈ ಕಡೆ ಇಟ್ಕೋಬೇಕು. ಈ ನಿಯಮ ನಿಯಾಮಕ ಭಾವ ಅನ್ನುವುದು ರಾಜನ ಅಧೀನ. ಹಾಗೆ ಅಗ್ನ್ಯಾದೀನಾಂ ಜೀವಾನಾಂ ಪರಸ್ಪರ ನಿಯಾಮಕ ಭಾವಶ್ಚೇತ್, ಅಗ್ನಿ ಮೊದಲಾದ ಜೀವರಿಗೆ ಪರಸ್ಪರ ನಿಯಮ ನಿಯಾಮಕ ಭಾವ ಇರುವುದಾದರೆ ಅದು ಸರ್ವೇಶನಾದಂಥ ಒಬ್ಬ ಭಗವಂತನ ಆಜ್ಞೆಗೆ ಅಧೀನವಾಗಿಯೇ ಇರಬೇಕು ಅಂತ ಪದ್ಮನಾಭ ತೀರ್ಥರ ಟೀಕಾದಲ್ಲಿದೆ. ಅಷ್ಟೇ ನಾವು ನೋಡಬೇಕಾದ ವಿಷಯ ಅಷ್ಟೇ. ಮುಂದೆ ತತ್ವಪ್ರದೀಪ, ತ್ರಿವಿಕ್ರಮ ಪಂಡಿತರ ತತ್ವಪ್ರದೀಪದಲ್ಲಿ ಜೀವತ್ವ ಸಾಮ್ಯಾತ್ ಅನವಸ್ಥಿತಿ, ಪರತಂತ್ರತ್ವ ಸಾಮ್ಯಾತ್ ಅಸಂಭವ ಅಂತ 2 ವಾಕ್ಯಗಳಿವೆ. ಈ ಸಾಮ್ಯಾತ್ ಮತ್ತು ಅಸಂಭವಾಚ್ಯ ಅಂತ 2 ಯುಕ್ತಿಗಳನ್ನ ಅಲ್ಲಿ ಪ್ರತಿಪಾದಿಸಿದ್ದಾರೆ. ಸಾಮ್ಯ ಅಂದ್ರೆ ಹೇಗೆ? ಜೀವತ್ವ ಸಾಮ್ಯ. ಅಗ್ನಿ ಒಬ್ಬ ಜೀವ, ಉಳಿದವರು ಜೀವರೇ. ಜೀವ ಅಂದ್ರೆ ಸಂಸಾರ ಬದ್ಧ ಅಂತ ಅರ್ಥ. ಲಕ್ಷ್ಮೀದೇವಿ ಮತ್ತು ಪರಮಾತ್ಮ ಇಬ್ರು ಕೂಡ ನಿತ್ಯ ಮುಕ್ತರು. ಜೀವರು ಅಂದ್ರೆ ಸಂಸಾರ ಬದ್ಧರು ಅಂತ ಅರ್ಥ. ನಾನು ಜೀವ ಅನ್ನೋದಕ್ಕೇನೆ ಸಂಸಾರ ಬದ್ಧ ಮತ್ತು ಅಸ್ವತಂತ್ರ ಅಂತ ಅರ್ಥ ಹೇಳಿದ್ದೆ. ಸಾಮಾನ್ಯವಾಗಿ ಶಾಸ್ತ್ರಗಳಲ್ಲಿ, ನಮ್ಮ ಶಾಸ್ತ್ರಗಳಲ್ಲಿ ಜೀವ ಅನ್ನೋ ಶಬ್ದಕ್ಕೆ ಸಂಸಾರ ಬದ್ಧ ಅನ್ನೋ ಅರ್ಥ ಇರುವುದೇ ಹೆಚ್ಚು. ಪರತಂತ್ರತ್ವ ಅನ್ನೋದು ಇನ್ನೊಂದು ಕಾರಣ ಅಷ್ಟೇ. ಇವರೆಲ್ಲರೂ ಜೀವರಾದ್ರಿಂದ ಅನವಸ್ಥಿತಿ. ಇವನಿಗೊಬ್ಬ ನಿಯಾಮಕ, ಅವನಿಗೊಬ್ಬ ನಿಯಾಮಕ, ಅವನಿಗೆ ಮತ್ತೊಬ್ಬ ನಿಯಾಮಕ ಅಂತ ಹೀಗೆ. ಅದರಿಂದ ಜೀವ ಅನ್ನೋದಕ್ಕೆ ಸಂಸಾರ ಬದ್ಧ ಅನ್ನೋ ಅರ್ಥವನ್ನೇ ಹೇಳಬೇಕು. ಆದ್ರಿಂದ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂದ್ರೆ ಸಂಸಾರದಲ್ಲಿ ಬದ್ಧರಾದ ಜೀವರು, ಇನ್ನೂ ತಾವು ಮುಕ್ತಿಯನ್ನು ಪಡ್ಕೊಳ್ಬೇಕಾದ ಜೀವರಲ್ಲಿ ವಾಯು ಮುಖ್ಯ ಅಂತ ಅದರ ಅರ್ಥ. ಜೀವನ ಶಬ್ದಕ್ಕೆ ಪರತಂತ್ರ ಅಂತ ಅರ್ಥ ಆಗಿಬಿಟ್ರೆ ಆವಾಗ ಲಕ್ಷ್ಮೀದೇವಿನೂ ಪರತಂತ್ರ ಆಗ್ತಾಳೆ, ಅವಳಿಗಿಂತ ಇವನು ಉತ್ತಮ ಆಗೋದಿಲ್ಲ. ಅದರಿಂದ ಜೀವನ ಶಬ್ದಕ್ಕೆ ಪರತಂತ್ರ ಅಂತ ಅರ್ಥ ಇಲ್ಲ.
ಜೀವ ಅನ್ನೋದು ಶಬ್ದಕ್ಕೆ ಜೀವ ಪ್ರಾಣಧಾರಣೆ ಅಂತ ಧಾತು ಇದೆ. ಪ್ರಾಣಧಾರಣ ಮಾಡುವುದು ಅಂದ್ರೆ ಬದುಕಿರುವುದು, ಉಸಿರಾಟ ಇತ್ಯಾದಿಗಳನ್ನು ಮಾಡುವುದು. ಸಾಮಾನ್ಯ ನಮ್ಗೆ ಗೊತ್ತಿದೆ, ಜೀವ ಹೋಯ್ತು ಅಂತಾರೆ, ಜೀವ ಇನ್ನೂ ಇದೆ ಅಂತಾರೆ. ಪ್ರಾಣಧಾರಣ ಮಾಡುವುದು, ಶ್ವಾಸೋಚ್ಛ್ವಾಸ ಮಾಡ್ತಾ ಬದುಕಿರುವಂಥವ್ರು ಅಂತ ಅದರ ಅರ್ಥ. ಅದರಿಂದ ಈ ಸಂಸಾರದಲ್ಲಿರೋ ಜೀವರೇ ಪ್ರಾಣ, ಇನ್ನು ಈ ಶ್ವಾಸೋಚ್ಛ್ವಾಸ ಇತ್ಯಾದಿಗಳನ್ನು ಮಾಡ್ತಿರ್ತಾರೆ. ಮತ್ತೆ ಆ ಮುಖ್ಯ ಪ್ರಾಣ ಮಾಡಿಸ್ತಿರ್ತಾನೆ. ಆದ್ರಿಂದ ಜೀವ ಅಂದ್ರೆ ಸಂಸಾರದಲ್ಲಿ ಪ್ರಾಣ ಶ್ವಾಸ ಮಾಡ್ತಾ ಉಪಲಕ್ಷಣತೆಯ ಇನ್ನೂ ಕೆಲವು ಸಂಸಾರದ ಪರಿಹಾರಕ್ಕಾಗಿ ಕ್ರಿಯೆಗಳನ್ನು ಮಾಡ್ತಾ ಬದುಕಿರುವ ಜೀವರೇ, ಬದುಕಿರುವ ಚೇತನರೇ ಜೀವನು. ಅವರಲ್ಲಿ ಮುಖ್ಯ ಈ ಜೀವೋತ್ತಮ. ಈ ಅಗ್ನಿ ಒಬ್ಬ ಜೀವ, ಎಲ್ಲರೂ ಒಬ್ಬೊಬ್ರು ಜೀವರು ಅಂತ ಅನವಸ್ಥಿತಿ. ಸರಿ, ಅಸಂಭವ ಅಂತ ಅಲ್ಲಿ ಸೂತ್ರದಲ್ಲಿ ಇದೆಯಲ್ಲ, ಮತ್ತೆ ಅಲ್ಲಿ ಜೀವಸ್ಯ ಜೀವಾಂತರ ನಿಯಾಮಕತ್ವೇ ಅನವಸ್ಥಿತೇ ಸಾಮ್ಯಾತ್ ಅಸಂಭವಾಚ ನ ಜೀವ ಅಂತ ಆಚಾರ್ಯರ ಭಾಷ್ಯದಲ್ಲಿದೆ. ಸಾಮ್ಯಾತ್ ಅಂತಂದ್ರೆ ಯಾವ ಕಾರಣದಿಂದ ಸಾಮ್ಯ ಅಂದ್ರೆ ಪರತಂತ್ರತ್ವ ಸಾಮ್ಯಾತ್. ಈ ಚೇತನನೂ ಒಬ್ಬ ಪರತಂತ್ರ, ಅವನನ್ನು ನಿಯಮಿಸಬೇಕಾದವನು, ಇವನ್ಕಿಂತ ಕೆಳಗಿನವರು ಮೇಲಿನವರು ಎಲ್ಲರೂ ಪರತಂತ್ರರೇ. ಹೀಗೆ ಪರತಂತ್ರತ್ವ ಇರುವುದರಿಂದ ಅದರಿಂದ ಅಸಂಭವ ಅಂತ ಅದರ ತಾತ್ಪರ್ಯ. ಅಲ್ಲಿ ನಮ್ಮ ಪುಸ್ತಕಗಳಲ್ಲಿ ಜೀವಸ್ಯ ಜೀವಾಂತರ ನಿಯಾಮಕತ್ವೇ ಅನವಸ್ಥಿತೇ, ಆಮೇಲೆ ಒಂದು ಕಾಮ ಹಾಕಿದ್ದಾರೆ, ಸಾಮ್ಯಾತ್ ಅಸಂಭವಾಚ ನ ಜೀವ ಅಂತ ಹಾಕಿದ್ದಾರೆ. ಆ ಕಾಮ ಹಾಕೋದ್ರಲ್ಲಿ ಬಹಳ ದೊಡ್ಡ ತಪ್ಪೇನೂ ಇಲ್ಲ. ಆದ್ರೆ ತ್ರಿವಿಕ್ರಮ ಪಂಡಿತರ ಅಭಿಪ್ರಾಯ ಏನಿದೆ ಅಂದ್ರೆ, ಆ ಸಾಮ್ಯಾತ್ ಅನ್ನೋದಿದೆಯಲ್ಲ, ಅದು ದೇಹಲಿ ದೀಪ ನ್ಯಾಯ. ಅದನ್ನು ಮುಂದೆ ಭಾಷೆ ದೀಪಿಕಾಚಾರ್ಯರು ಹೇಳ್ತಾರೆ. ಸಾಮ್ಯ ಅಂತ ಶಬ್ದ ಜೀವತ್ವ ಸಾಮ್ಯಾತ್ ಅನವಸ್ಥಿತೇ, ಪರತಂತ್ರತ್ವ ಸಾಮ್ಯಾತ್ ಅಸಂಭವ ಅಂತ ಎರಡೂ ಕಡೆ ಇಟ್ಕೋಬೇಕದನ್ನು. ಆ ದೇಹಲಿ ಅಂತ ಹೊಸ್ತಲ ಮೇಲೆ ಇದ್ದ ದೀಪ ಒಳಗೂ ಬೆಳಕು ಚೆಲ್ಲುತ್ತದೆ, ಹೊರಗೂ ಬೆಳಕು ಚೆಲ್ಲುತ್ತದೆ. ಆ ಥರ ಸಾಮ್ಯ ಅನ್ನೋದು ನಡುವಿರೋದ್ರಿಂದ ಹಿಂದಕ್ಕೂ ಬೇಕಾಗ್ತದೆ, ಅದು ಮುಂದಕ್ಕೂ ಬೇಕಾಗ್ತದೆ. ಆದ್ರಿಂದ ಜೀವತ್ವ ಸಾಮ್ಯಾತ್, ಪರತಂತ್ರತ್ವ ಸಾಮ್ಯಾತ್ ಅಂತ ಎರಡೂ ಪ್ರಯೋಗ ಮಾಡಿದ್ದಾರೆ ತ್ರಿವಿಕ್ರಮ ಪಂಡಿತರು. ಆದ್ರಿಂದ ನಡುವೆಯಲ್ಲಿ ಕಾಮ ಇಲ್ಲದೆ ಇರೋದು ಒಳ್ಳೆಯದು. ಕಾಮ ಇದ್ದು ಬಿಟ್ರೆ ಅದು ಹಿಂದಕ್ಕೆ ಮಾತ್ರ ಅನ್ವಯ ಆಗ್ತದೆ. ಅದನ್ನೊಂದನ್ನ ನಿಮ್ಮ ಪುಸ್ತಕದಲ್ಲಿ ಗುರುತು ಮಾಡ್ಕೊಳ್ಳೋದು ಒಳ್ಳೇದು. ಹಿಂದಿನವರಂತೂ ಪ್ರಾಚೀನರು, ಬರೆದವರಂತೂ ಯಾರು ಆ ಕಾಮಗಳನ್ನು ಹಾಕಿರೋದೇ ಇಲ್ಲ. ಆಮೇಲೆ ಯಾರು ಅರ್ಥ ಸೌಲಭ್ಯ ದೃಷ್ಟಿಯಿಂದ ಹಾಕಿರ್ತಾರೆ, ಆದ್ರೆ ಅರ್ಥವನ್ನ ಅವ್ರು ಗಮನಿಸಿರೋದಿಲ್ಲ ಅಷ್ಟೇ. ಸರಿ, ನಿಯಮ ಪ್ರಮಾಣಾಭಾವ ಅನೀಶ್ವರಾಪೇಕ್ಷತ್ವ ಚ ಉಭಯತ್ರಾಪಿ ಹೇತು. ಈ ನಿಯಮ ಪ್ರಮಾಣಾಭಾವ ಅಂತಂದ್ರೆ ಹೀಗೆ ಅಂತ ನಿಯಮಿಸುವ ಒಂದು ಪ್ರಮಾಣ, ಇವನು ನಿಯಾಮಕ, ಇವನು ಸರ್ವೇಶ್ವರ, ಇವನಲ್ಲ ಅಂತ ಹೀಗೆಲ್ಲ ದೃಢವಾಗಿ ನಿರ್ಧಾರ ಮಾಡಲಿಕ್ಕೆ ಬೇಕಾದಂತಹ ಪ್ರಮಾಣಗಳು ಅಂತ ಅರ್ಥ. ನಿಯಮ ಪ್ರಮಾಣ ಅಭಾವ, ನಿಯಮ ಪ್ರಮಾಣ ಅಂದ್ರೆ ಅದಿಲ್ಲ ನಿಮಗೆ, ನಮಗಾದ್ರೂ ಇದೆ ಅಂತ ಅರ್ಥ. ಆಮೇಲೆ ಅನೀಶ್ವರಾಪೇಕ್ಷತ್ವ, ಇದಕ್ಕೆಲ್ಲ ತುಂಬಾ ಸುಂದರವಾಗಿ ಅರ್ಥ ಬರೆದಿದ್ದಾರೆ ಭಾಷ್ಯ ದೀಪಿಕಾಚಾರ್ಯರು. ಮುಂದೆ ಅದು ನಾವು ನೋಡ್ತೇವೆ. ನಾವು ಭಾವಾರ್ಥ ಹೇಳಿ ಸುಮ್ಮನೆ ಆಗಿರ್ತೇವೆ, ಅದು ಶಬ್ದದಿಂದ ಅರ್ಥ ಹೇಗೆ ಬರ್ತದೆ ಅಂತ ಅವರು ಹೊರಡಿಸಿ ತೋರಿಸಿದ್ದಾರೆ. ಮುಂದೆ ನಾವು ಅದನ್ನು ನೋಡೋಣ. ಇವು ಎರಡೂ ಕೂಡ ನಿಯಮ ಪ್ರಮಾಣಾಭಾವ ಮತ್ತು ಅನೀಶ್ವರಾಪೇಕ್ಷತ್ವ ಅನ್ನೋದು ಎರಡೂ ಕಡೆ ಹೇತು ಆಗಿದೆ. ಅದು ಎರಡೂ ಕಡೆ ಅಂದ್ರೆ ಅನವಸ್ಥಿತಿ ಬರ್ಲಿಕ್ಕೂ ಅದು ಕಾರಣ, ಅಸಂಭವ ಅಂತ ಮುಂದೆ ಇದೆಯಲ್ಲ ಅದಕ್ಕೂ ಅದು ಕಾರಣ ಅಂತ ಅದರ ತಾತ್ಪರ್ಯ. ಅದನ್ನು ಭಾಷೆ ದೀಪಿಕಾಚಾರ್ಯ ಮುಂದೆ ಸ್ಪಷ್ಟಪಡಿಸ್ತಾರೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಇದಕ್ಕೆ ಭಾಷ್ಯ ದೀಪಿಕಾ ನಾಳೆ ದಿವಸ ನೋಡೋಣ.